ಲೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಇಷ್ಟು ದಿನ ಎಕ್ಸಾಮ್, ಅಸೈನ್ಮೆಂಟ್, ಇಂಟರ್ನಲ್ಸ್ ಜೊತೆಗೆ ತರ್ಲೆ ತಮಾಷೆ ಅಂತ ಸದಾ ರಾಮಯ್ಯ ಕಾಲೇಜು ವಿದ್ಯಾರ್ಥಿಗಳು ಬ್ಯುಸಿ ಆಗಿರ್ತಿದ್ರು. ಆದರೆ 4 ವರ್ಷ ಓದು ಮುಗಿಸಿದ ವಿದ್ಯಾರ್ಥಿಗಳಿಗೆ ವಿದಾಯ ಹೇಳೋ ಸಮಯ ಬಂದಿತ್ತು. ಹೀಗಾಗಿ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ 14ನೇ ಘಟಿಕೋತ್ಸವ ಸಮಾರಂಭವನ್ನ ಹಮ್ಮಿಕೊಂಡಿತ್ತು. ಎಷ್ಟು ವಿದ್ಯಾರ್ಥಿಗಳು ಪದವಿಯನ್ನ ಪಡೆದುಕೊಂಡ್ರು, ಎಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸಿಕ್ತು, ಯಾಕೆ ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಫಸ್ಟ್ ಚಾಯ್ಸ್ ರಾಮಯ್ಯ ಕಾಲೇಜ್ ಆಗಿರುತ್ತೆ, ನೋಡೋಣ ಬನ್ನಿ. ಜೀವನದ ಒಂದೊಂದು ಹಂತದಲ್ಲಿ ಒಂದೊಂದು ಹೊಸ ಅನುಭವ ಆಗುತ್ತೆ. ಅದರಲ್ಲಿ ಮರೆಯಲಾಗದ ಅನುಭವ ಅಂದರೆ ಕಾಲೇಜ್ ಲೈಫ್. ಮೊದಲ ಹೆಜ್ಜೆ, ಮೊದಲ ಕ್ಲಾಸು, ಮೊದಲ ದಿನ ಇವೆಲ್ಲವೂ ಅಳಿಸಲಾಗದ ಹೆಜ್ಜೆ ಗುರುತು. ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ ಬರುತ್ತಿದ್ದಂತೆ ಸೀನಿಯಾರಿಟಿಯ ಹಮ್ಮು ಜೊತೆಗೆ 108 ಪಾಠ. ಫೈನಲ್ ಇಯರ್ ಬರುತ್ತಿದ್ದಂತೆ ಭವಿಷ್ಯ ಹೇಗೆ ರೂಪಿಸಬೇಕು ಅನ್ನೋ ಪ್ರಶ್ನೆ. ಇದೆಲ್ಲವನ್ನ ದಾಟಿ ರಾಮಯ್ಯ ತಾಂತ್ರಿಕ ವಿವಿಯ ಎಲ್ಲಾ ವಿದ್ಯಾರ್ಥಿಗಳು ಅದ್ಭುತ ಭವಿಷ್ಯ ನಿರ್ಮಿಸಿಕೊಂಡಿದ್ದಾರೆ. ಈ ಮೂಲಕ ಬೇರೆ ಕಾಲೇಜು ಹಾಗೂ ವಿವಿಗಳ ಹುಬ್ಬೇರುವಂತೆ ಮಾಡಿದ್ದಾರೆ. ಎಸ್, ರಾಜಧಾನಿ ಹಾಗೂ ರಾಜ್ಯ ಸೇರಿದಂತೆ ನೆರೆ ರಾಜ್ಯ ಹಾಗೂ ಕೆಲ ವಿದೇಶಿಗರ ಮೋಸ್ಟ್ ಫೇವರೇಟ್ ವಿವಿ ಅಂದ್ರೆ ಅದು MS ರಾಮಯ್ಯ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಸೀಟ್ ಸಿಗಬೇಕು ಅಂದ್ರೇನೆ ಟಾಪ್ ರ್ಯಾಂಕ್ ಬರಬೇಕು. ಒಂದ್ ವೇಳೆ ಇಲ್ಲಿ ಸೀಟ್ ಸಿಕ್ಕರೆ ಉತ್ತಮ ಭವಿಷ್ಯ 100% ಅನ್ನೋ ನಂಬಿಕೆ. ಇಲ್ಲಿನ ಕ್ವಾಲಿಟಿ ಎಜುಕೇಶನ್, ವೆಲ್ ಕ್ವಾಲಿಫೈಡ್ ಟೀಚರ್ಸ್, ಅವರ ಅನುಭವ ಹಾಗೂ 100% ಪ್ಲೇಸ್ಮೆಂಟ್ ಇರುವುದರಿಂದ ಈ ವಿವಿಗೆ ಡಿಮ್ಯಾಂಡ್ ಜಾಸ್ತಿ. ಹೀಗಾಗಿ ರಾಮಯ್ಯ ತಾಂತ್ರಿಕ ಮಹಾವಿವಿಯಿಂದ ಪ್ರತಿ ವರ್ಷ ಬರೋಬ್ಬರಿ 1700 ವಿದ್ಯಾರ್ಥಿಗಳು ಡಿಗ್ರಿ ಸರ್ಟಿಫಿಕೇಟ್ ಪಡೆಯುತ್ತಾರೆ. ರಾಮಯ್ಯ ವಿಶ್ವವಿದ್ಯಾಲಯ ಹೆಸರು ಕೇಳಿದ ತಕ್ಷಣ ಅದೆಷ್ಟೋ ವಿದ್ಯಾರ್ಥಿಗಳ ಕಿವಿ ಒಂದು ಸಲ ಚುರುಕಾಗುತ್ತೆ. ಈ ಸಂಸ್ಥೆ ಇವತ್ತು ಇಷ್ಟು ಹೆಸರು ಮಾಡಲು ನಾನಾ ಕಾರಣಗಳಿವೆ. ಸಾಕಷ್ಟು ಪರಿಶ್ರಮದ ಕೈಗಳಿವೆ, ಕಣ್ಣಿಗೆ ಕಾಣದ ಬೆವರಿನ ಹನಿ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಕಲಿತು ಹೊರಹೋಗುವ ಸಂಸ್ಥೆ ಇದು. ಅದೆಷ್ಟೋ ಪ್ರತಿಭೆಗಳಿಗೆ ವೇದಿಕೆಯಾದ ಸಂಸ್ಥೆ ಇದು. ಅದೆಷ್ಟೋ ವಿದ್ಯಾರ್ಥಿಗಳು ಓದಲು ಹಾತೊರೆಯುವ ವಿದ್ಯಾಲಯ ಇದು. ಅತಿ ಕಡಿಮೆ ಅವಧಿಯಲ್ಲಿ ಅತಿ ಎತ್ತರಕ್ಕೆ ಹೆಸರು ಮಾಡಿರುವ ಸಂಸ್ಥೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಸಿಲಿಕಾನ್ ಸಿಟಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಂಸ್ಥೆ ಇದು. ರಾಮಯ್ಯ ಅಂದ್ರೆ ಅದರದೇ ಆದ ಗೌರವವಿದೆ, ಅದರದೇ ಆದ ವರ್ಚಸ್ಸಿದೆ, ಶೈಕ್ಷಣಿಕ ಸಾಧನೆ ಇದೆ, ದಶಕದ ಹೆಸರಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ಗಣ್ಯಾತಿಗಣ್ಯರು ಸಾಕ್ಷಿಯಾಗಿದ್ರು. ಇನ್ನು ರಾಮಯ್ಯ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇಲ್ಲಿಯವರೆಗೆ ಒಟ್ಟು 56 ಬ್ಯಾಚ್ ವಿದ್ಯಾರ್ಥಿಗಳಿಗೆ ಪದವಿಯನ್ನ ನೀಡಿದೆ. ಇನ್ನು ಈ ಸಂಸ್ಥೆ ಸ್ವಾಯತ್ತತೆ ಪಡೆದು 15 ವರ್ಷಗಳಾಗಿದೆ. ಹೀಗಾಗಿ 2021-22ನೇ ಸಾಲಿನ ವಿದ್ಯಾರ್ಥಿಗಳು 14ನೇ ಬ್ಯಾಚ್ ಸ್ಟೂಡೆಂಟ್ ಆಗಿ ಹೊರಬಂದಿದ್ದಾರೆ. ಇದರಲ್ಲಿ 90% ವಿದ್ಯಾರ್ಥಿಗಳು ಈಗಾಗಲೇ 2 ಕಂಪನಿಗಳ ಆಫರ್ ಲೆಟರ್ ಪಡೆಯುವ ಮೂಲಕ ಭವಿಷ್ಯ ಕಟ್ಟಿಕೊಂಡಿದ್ದಾರೆ. ಅಕ್ಟೋಬರ್ 20ರಂದು ಒಟ್ಟು 1633 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಬೇರೆ ಬೇರೆ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ IIM ಬೆಂಗಳೂರಿನ ನಿರ್ದೇಶಕರಾಗಿರುವ ಡಾಕ್ಟರ್ ರಿಷಿಕೇಶ್ ಟಿ ಕೃಷ್ಣನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಗೋಕುಲ ಎಜುಕೇಷನ್ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ MR ಜಯರಾಮ್, ಉಪಾಧ್ಯಕ್ಷ ಡಾಕ್ಟರ್ MR ಸೀತಾರಾಮ್, ಕಾರ್ಯದರ್ಶಿ MR ರಾಮಯ್ಯ ಹಾಗೂ ಮುಂತಾದವರು ಹಾಜರಿದ್ದರು. ಸಾವಿರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪದವಿ ಪ್ರದಾನ ಮಾಡಲಾಯಿತು. ಘಟಿಕೋತ್ಸವದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಗೋಕುಲ ಎಜುಕೇಷನ್ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ MR ಜಯರಾಮ್, ವಿದ್ಯಾರ್ಥಿಗಳಿಗೆ ಬದುಕಿಗೆ ಅಗತ್ಯ ಇರುವ ನೈತಿಕ ಶಿಕ್ಷಣದ ಬಗ್ಗೆ ಅರ್ಥೈಸುವ ಪ್ರಯತ್ನ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ನಾನು ಜಾಸ್ತಿ ಸಲಹೆ ಕೊಡಲ್ಲ, ಯಾಕಂದ್ರೆ ಈಗಾಗಲೇ ನಿಮಗೆ ಸಾಕಷ್ಟು ಸಲಹೆಗಳು ಬಂದಿರುತ್ತೆ. ನಿಮ್ಮ ಮನೆಯವರಿಂದಲೂ ಸಾಕಷ್ಟು ಅಡ್ವೈಸ್ ಬರುತ್ತೆ, ನಿಮ್ಮ ಸ್ನೇಹಿತರಿಂದಲೂ ಸಾಕಷ್ಟು ಸಲಹೆ ಬರುತ್ತೆ, ನಿಮ್ಮ ಉಪನ್ಯಾಸಕರು ಕೂಡ ಸಜೆಷನ್ಸ್ ಕೊಡ್ತಾರೆ.
ಹೀಗಾಗಿ ಜಾಸ್ತಿ ಸಲಹೆಯನ್ನ ನಾನಿವತ್ತು ಕೊಡಲ್ಲ ಅಂದ್ರು. ಜೊತೆಗೆ ನಿಮಗೆ ಆ ಸಲಹೆಯಿಂದ ನಿಮ್ಮ ಬದುಕು ಬದಲಾಗುತ್ತೆ ಅಂತ ಹೇಳಿದ್ರು. ಹಾಗೆ ಸಲಹೆ ಕೊಟ್ಟಿರೋದು ನಿಮ್ಮ ಮೇಲಿನ ಪ್ರೀತಿಯಿಂದ. ಹಾಗಾಗಿ ಅವರು ಕೊಡೋ ಎಲ್ಲಾ ಸಲಹೆಗಳನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ಅಂತ ಹೇಳಿದ್ರು. Even at home, there are so many of a clip and clip. All the time they give you a lot of advice. And your friends gives you advice. And your society gives you advice. And your teachers gives you advice. And all of us are giving you advice. So how much advice can you take is the big problem. ಇದಲ್ಲದೆ ಬದಲಾಗ್ತಿರುವ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸವಾಲುಗಳಿವೆ ಅನ್ನೋದರ ಮೇಲೂ ಬೆಳಕು ಚೆಲ್ಲಿದ್ರು. ಕೊರೋನಾ ಬಂದಾಗಿನಿಂದ ಜಗತ್ತೇ ಬದಲಾಗಿದೆ. ಸವಾಲುಗಳು ವಿದ್ಯಾರ್ಥಿಗಳಿಗೆ ಸಾಕಷ್ಟಿವೆ. ಅಭಿವೃದ್ಧಿ ಹೊಂದಿದ ದೇಶದಲ್ಲೂ, ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿಯೂ, ಅಭಿವೃದ್ಧಿಯ ರೇಖೆಗಿಂತ ಕೆಳಗೆ ಇರುವ ದೇಶದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ. ಅವಕಾಶಗಳು ಕೂಡ ಕಡಿಮೆಯಾಗಿವೆ. ಆದರೆ ನಾವು ಇಂಥ ಸಂದರ್ಭದಲ್ಲಿಯೂ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವಕಾಶಗಳನ್ನ ಹುಡುಕಿ ನಾವು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ರು. I know you have big challenges before you. The world is changing, especially after the pandemic and the way the uncertainties of war, which is being happening in Europe and other parts of the world, there are lot of uncertainties. There may be lot of ups and downs for countries, developed countries, underdeveloped countries, and developing countries like ours. Opportunities can be becoming fewer. But I would like to tell you, my young friends, that any catastrophes, there is always a room for opportunities. This is where you have to now look to. Opportunities are always there. And when destruction takes place, there is always construction. So this is how the nature evolves. There is nothing new. We have to take it as it comes, and we have to go forward and utilize whatever that you have, that knowledge, for the larger good. Only then that knowledge, you can preserve it and develop it. ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ 3 ವಿಚಾರಗಳನ್ನ ತಲೆಯಲ್ಲಿಟ್ಕೊಳ್ಬೇಕು. ಮೊದಲನೆಯದ್ದು ನಾಲೆಡ್ಜ್, ವಿಚಾರಗಳನ್ನ ಮತ್ತಷ್ಟು ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಬೇಕು. ಎರಡನೆಯದ್ದು ನಾವೇನೇ ಸಾಧಿಸಿದ್ರೂ ಕೂಡ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಆರೋಗ್ಯವೇ ಸರಿ ಇಲ್ಲದೆ ಇದ್ರೆ ಸಾಧಿಸಿದ್ದೆಲ್ಲವೂ ವ್ಯರ್ಥವಾಗಿ ಬಿಡುತ್ತೆ. ಹಾಗೆ ಮೂರನೆಯದ್ದು ಸಮಾಜ. ಸಮಾಜ ಅಂದ್ರೆ ಬೇರೆ ಏನೂ ಅಲ್ಲ, ಖುಷಿಯಾಗಿರಿ. ನೀವು ಖುಷಿಯಾಗಿದ್ದು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಸಂತಸದಿಂದ ಇಟ್ಟಿರಿ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು. As you're going forward, I think there are 3 things that you should be aware of. One is the knowledge, second is the health, and third is the society. Knowledge is ever learning. And I said, introspection of one's own self is knowledge. That's a true knowledge. So be all the time introspecting yourself, trying to know what that knowledge is all about. It will penetrate into your mind, and that's how the knowledge will stay forever. Second, the health. Without health, I think you are not going to achieve anything in life. And health is going to be an important part. And for health, it is good to understand your environment and how you are going to live in this environment. It may be bad environment, it may be good environment. You have to choose which is the best and which is not good. And you have to pave the way for good health. If you are not having good health, I don't think you will be ever making what you have come for into this world to make yourself known or contribute yourself to the society. And lastly, it is society. Society is just like your house. Society is not, don't think anything very big. It's just like your house. You have a father, you have a mother, you have brothers, you have sisters, you have cousins, you have the well-being, you have servants. And this is exactly what the society is. And you have to
integrate into the society. You cannot be alone from the society. So you please don't think society as something very, very big. It is there within in your own house. ಘಟಿಕೋತ್ಸವ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಮಹತ್ವದ ಹೆಜ್ಜೆ. ಇಲ್ಲಿಂದ ಹೊಸ ಬದುಕು ಶುರುವಾಗುತ್ತೆ. ಆ ಬದುಕಿಗೆ ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದೆ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯ. ಗೋಕುಲ ಎಜುಕೇಷನ್ ಫೌಂಡೇಶನ್ನ ಅಧ್ಯಕ್ಷ ಎಂಆರ್ ಜಯರಾಮ್ ಹೇಳಿದ ಸ್ಫೂರ್ತಿಯ ಮಾತುಗಳನ್ನ ಕೇಳಿಸಿಕೊಂಡ ಮಕ್ಕಳಲ್ಲಿ ಮತ್ತಷ್ಟು ಸ್ಫೂರ್ತಿ ತುಂಬಿದ್ದು ಐಐಎಂನ ನಿರ್ದೇಶಕರು ಮತ್ತು ಸಂಸ್ಥೆಯ ವೈಸ್ ಚೇರ್ಮನ್ ಜೊತೆಗೆ ವಿದ್ಯಾರ್ಥಿಗಳ ಮನದಾಳವನ್ನ ಕೇಳೋಣ ಈ ಎಪಿಸೋಡ್ನಲ್ಲಿ. ರಾಮಯ್ಯ ವಿವಿಯಲ್ಲಿ ವಿದ್ಯಾರ್ಥಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಘಟಿಕೋತ್ಸವ, ಮೆಡಲ್ ತೆಗೆದುಕೊಂಡ ಖುಷಿ, ಕೈಯಲ್ಲಿ ಆಫರ್ ಲೆಟರ್ಗಳನ್ನ ಹಿಡಿದು ಹೊರಗೆ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕ್ತಿರೋ ಸಡಗರ ಎಲ್ಲರಲ್ಲಿತ್ತು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಐಐಎಂ ಬೆಂಗಳೂರಿನ ನಿರ್ದೇಶಕರಾಗಿರುವ ಡಾಕ್ಟರ್ ರಿಷಿಕೇಶ್ ಟಿ ಕೃಷ್ಣನ್ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ್ರು. ಅವಕಾಶಗಳ ಬಗ್ಗೆ ಪ್ರಾಧಾನ್ಯತೆ ಕೊಟ್ಟು ಮಾತು ಆರಂಭಿಸಿದ ರಿಷಿಕೇಶ್ ಟಿ ಕೃಷ್ಣನ್, ಈ ಪ್ರಪಂಚದಲ್ಲಿ ಸಾಕಷ್ಟು ಅವಕಾಶಗಳಿರುತ್ತೆ. ಆದರೆ ಯಾರು ತುಂಬಾ ಸಿದ್ಧತೆಗಳನ್ನ ಮಾಡಿಕೊಂಡಿರುತ್ತಾರೋ, ತಾವು ಭವಿಷ್ಯ ರೂಪಿಸಿಕೊಳ್ಳೋ ವಿಚಾರದಲ್ಲಿ ಸರಿಯಾದ ಸಿದ್ಧತೆ ಮಾಡಿಕೊಂಡಿರುತ್ತಾರೋ ಅಂಥವರಿಗೆ ಮಾತ್ರ ಮುಕ್ತ ಅವಕಾಶ ಸಿಗುತ್ತೆ. ಸಂಸ್ಥೆಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. 20 ವರ್ಷಗಳ ಹಿಂದೆ ಇರುವ ಕಂಪನಿಗೂ ಈಗ ಇರುವ ಕಂಪನಿಗೂ ಬಹಳ ವ್ಯತ್ಯಾಸವಿದೆ. ಹಾಗಾಗಿ ತೆರೆದ ಪ್ರಪಂಚಕ್ಕೆ ನಾವು ನಮ್ಮನ್ನ ಅಣಿ ಮಾಡಿಕೊಂಡಿರಬೇಕು ಅಂತ ಹೇಳಿದ್ರು. And you can see all those opportunities unfolding before you. However, it is equally true that these opportunities are going to be accessible to those of you who are the best prepared and the most enterprising. The nature of work is clearly changing very fast. If you look at the way organizations are today, they are very different from the way organizations were 10 or 20 years ago. So with this fast pace change of work, you all need to be extremely adaptable. So the first point I would like to emphasize is that your learning is certainly not over with this degree from MSRIT. ಇನ್ನು ಮೊದಲೆಲ್ಲ ಒಂದೇ ಒಂದು ಕೆಲಸಕ್ಕೆ ಜೀವನ ಪೂರ್ತಿ ಸ್ಟಿಕ್ ಆಗ್ತಿದ್ವಿ. ಆದ್ರೆ ಈಗ ಹಾಗಲ್ಲ. ಕಾಲ ಬದಲಾಗಿದೆ. ಬದಲಾವಣೆಗೆ ತಕ್ಕ ಹಾಗೆ ನಾವು ಕೂಡ ನಮ್ಮ ಕೆಲಸವನ್ನ ಮೇಲ್ದರ್ಜೆಗೆ ಏರಿಸಿಕೊಳ್ತಾ ಹೋಗ್ತೀವಿ ಅಂತ ತನ್ನ ಕಾಲೇಜಿನ ಹಳೆ ವಿದ್ಯಾರ್ಥಿಗಳನ್ನ ಉದಾಹರಣೆ ಕೊಟ್ಟು ವಿವರಿಸಿದ್ರು. ಈ ರಾಮಯ್ಯ ಸಂಸ್ಥೆಯಲ್ಲಿ ಕಲಿತ ವಿಚಾರವನ್ನ ಮುಂದಿನ ಬದುಕಿಗೆ ಅಡಿಪಾಯವಾಗಿ ಇಟ್ಕೊಳ್ಬೇಕು. ಅದರ ಜೊತೆಗೆ ಬೇರೆ ಬೇರೆ ವಿಚಾರವನ್ನ ಕಲಿತು ಆ ವಿಚಾರವನ್ನ ಬದುಕಿಗೆ ಅಳವಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಬೇಕು ಅಂತ ತಿಳಿ ಹೇಳಿದ್ರು. ಅದಕ್ಕೆ ಉತ್ತಮ ತಯಾರಿ ಮುಖ್ಯ ಅಂತ ಕೂಡ ಒತ್ತಿ ಹೇಳಿದ್ರು. People used to stick for one job or one organization throughout their lives. In fact, I'm sure you would find in your families, many of the elders just worked in one organization throughout their careers. A few of them moved on to other jobs and roles, but now individuals go through multiple careers, each one requiring different skill sets. When I speak to the alumni of my institute, IIM Bangalore, I find many of them are now going on to their third or fourth career. They might have started a career in conventional management, then they might have gone on to some leadership role. Now they are going into entrepreneurship. Some of them are now going into social institutions. And each of these transitions requires careful preparation as well as new skill sets. So one of the things all of you need to remember is that managing these transitions is key to having a successful life going forward. And what you have learned at this institution will of course provide an excellent foundation, but you will have to continuously build on this foundation in the years ahead. ಪ್ಯಾಂಡಮಿಕ್ ಆದಾಗಿಂದಾನೂ ಸಾಕಷ್ಟು ಸಮಸ್ಯೆಗಳು ಅಸ್ತಿತ್ವದಲ್ಲಿವೆ. ಆದ್ರೆ ಅದೆಲ್ಲವನ್ನ ಮೀರಿ ನಮ್ಮ ದೇಶದಲ್ಲಿ ಸಾಕಷ್ಟು ಅನುಕೂಲಗಳು ಕೂಡ ಇದೆ.
ನಮ್ಮ ಬಳಿ ಕ್ರಿಯಾತ್ಮಕತೆಯಿಂದ ಆಲೋಚಿಸುವ ಯುವ ಮನಸ್ಸುಗಳು ಸಾಕಷ್ಟಿದ್ದಾರೆ. ಡಿಜಿಟಲೀಕರಣದಲ್ಲಿ ಭಾರತ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಲ್ಲಿಯೂ ಕೂಡ ಸಾಕಷ್ಟು ಮುಂದಿದ್ದೇವೆ. ಹಾಗಾಗಿ ಇದು ನಿಮ್ಮಂತಹ ಯುವಕರಿಗೆ ಸಮಾಜಕ್ಕೆ ಕೊಡುಗೆ ಕೊಡೋದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಉತ್ತಮ ಸಮಯ ಅಂತ ತಿಳಿಸಿದ್ರು. India clearly has several challenges. You must be reading regularly in the media about how the last 2 years of the pandemic have meant that many people who had come out of poverty have now returned to poverty again. In estimates of multi-dimensional poverty, some estimates suggest that India has as many as 200 million poor people. So there are huge challenges out there as far as poverty, health, education are concerned. But at the same time, we also have unique characteristics and advantages. We have the young population, of which you are all an important part. We have things like digital public goods, which you probably use every day, like UPI. India has perhaps the most advanced digital payment system, which is nationally interoperable for any country in the world. We have a lot of dynamism and momentum. So this is actually an excellent time for all of you to contribute to the good of society and to the country. ಇನ್ನು ರಾಮಯ್ಯ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇಲ್ಲಿಯವರೆಗೆ ಒಟ್ಟು 56 ಬ್ಯಾಚ್ ವಿದ್ಯಾರ್ಥಿಗಳಿಗೆ ಪದವಿಯನ್ನ ನೀಡಿದೆ. ಇನ್ನು ಈ ಸಂಸ್ಥೆ ಸ್ವಾಯತ್ತತೆ ಪಡೆದು 15 ವರ್ಷಗಳಾಗಿದೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವಿದೆ ಅನ್ನೋ ಆತ್ಮವಿಶ್ವಾಸದ ಮಾತು ಗೋಕುಲ ಎಜುಕೇಷನ್ ಫೌಂಡೇಶನ್ನ ವೈಸ್ ಚೇರ್ಮನ್ MR ಸೀತಾರಾಮ್ರದ್ದು. ನಮ್ಮ ಸಂಸ್ಥೆ ಪ್ರಾರಂಭ ಆದಮೇಲೆ ಇದು 56ನೇ ಒಂದು ಬ್ಯಾಚು ಆಚೆ ಹೋಗ್ತಾ ಇರೋದು, ಪಾಸಾಗಿ ಉತ್ತೀರ್ಣರಾಗಿ ಹೋಗ್ತಾ ಇರೋದು. ನಮ್ಮ ಸ್ವಂತ ಸ್ವಾಯತ್ತತೆ ಬಂದು 15 ವರ್ಷ ಆಗಿದೆ ಈಗ. ಸೊ ಇದು 14ನೇ ಬ್ಯಾಚು ಈಗ ಪಾಸಾಗಿ ಹೋಗ್ತಾ ಇದೆ. ಇದಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ನೀಡಿ ನಮ್ಮ ಆಡಳಿತ ಮಂಡಳಿಯಿಂದ ನಮ್ಮ ವಿವಿಧ ಡಿಪಾರ್ಟ್ಮೆಂಟ್ಸಿನ ಶಿಕ್ಷಕಿಯರಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟು ಅವರಿಗೆ ಮಕ್ಕಳ ಒಂದು ಅಭಿವೃದ್ಧಿಯನ್ನು ಮತ್ತು ಮಕ್ಕಳ ಪ್ಲೇಸ್ಮೆಂಟ್, ಅಂದರೆ ಯಾವುದೇ ಸಂಸ್ಥೆಯಲ್ಲಿ 90% ಪ್ಲೇಸ್ಮೆಂಟ್ ನಮ್ಮ ಸಂಸ್ಥೆಯಲ್ಲಿ ಆಗ್ತಾಯಿದೆ. ಅದು ಇಂಜಿನಿಯರಿಂಗಲ್ಲಿ ಎಲ್ಲ ಬ್ರಾಂಚ್ಗಳಿರ್ಬೋದು, ಮತ್ತು MBA, MCA, MTech ಇವೆಲ್ಲ ಕಡೆ ಗಮನ ಹರಿಸಿ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ನೀಡ್ತಾ ಜೊತೆಯಲ್ಲಿ ಹೋಲಿಸ್ಟಿಕ್ ಎಜುಕೇಷನ್, ಅಂದರೆ ಇವತ್ತಿನ ದಿವಸ ಸಮಾಜದಲ್ಲಿ ಏನೇನು ಚಾಲೆಂಜಸ್ ಇದ್ದಾವೆ, ಏನೇನು ಮಕ್ಕಳಿಗೆ ಈಗ ಆಚೆ ಇವತ್ತು ಹೋಗಿದ್ದವರಿಂದ ಅವರು 90% ಎಲ್ರಿಗೂ ಆಗಲೇ ಕೆಲಸಗಳಾಗಿದೆ. ಅವರು ಆಗಲೇ ಪ್ರಾರಂಭ ಶುರು ಮಾಡಿರ್ತಾರೆ ಕೆಲಸ. ಸೊ ಈಗ ನಿಜ ಜೀವನದಲ್ಲಿ ಯಾವ ರೀತಿಯಾದ ಅಳವಡಿಕೆ ಅವ್ರು ಮಾಡಬೇಕು, ಈ 4 ವರ್ಷ ಈ ಥರ ಇದ್ದರು, ಈಗ ಸಮಾಜದಲ್ಲಿ ಯಾವ ರೀತಿಯಾದ ಶಾಂತಿ, ಸೌಹಾರ್ದತೆ ಮತ್ತು ಒಬ್ಬರನ್ನೊಬ್ಬರು ನೆಚ್ಚಿಸಿ ನಂಬಿ ಬೆಳೆದು ಸಹಾನುಭೂತಿಯಿಂದ ನಡ್ಕೊಂಡು ಹೋಗುವ ಒಂದು ತತ್ವವನ್ನು ರೂಢಿಸ್ಕೋಬೇಕು ಅಂತ ನಾವು ಭಾಳ ಶ್ರಮಿಸಿ ಈ ಒಂದು 1700 ಜನ ಇವತ್ತು ವಿದ್ಯಾರ್ಥಿನಿಯರು ಉತ್ತೇಜನಾಗಿ ಹೋಗಿದ್ದಾರೆ. ಇದಕ್ಕೆ ನಮ್ಮ ಆಡಳಿತ ಮಂಡಳಿ, ನಮ್ಮ ದಿವಂಗತ ತಂದೆಯವರು ಪ್ರಾರಂಭ ಮಾಡಿದ ಅವರ 100ನೇ ವರ್ಷ ಸಹ ಇದು, ಅಂದರೆ 100th ಬರ್ತ್ ಆ್ಯನಿವರ್ಸರಿ ನಮ್ಮ ಡಾಕ್ಟರ್ MS ರಾಮಯ್ಯನವ್ರದ್ದು. ಇನ್ನು MS ರಾಮಯ್ಯದಲ್ಲಿ ಪ್ಲೇಸ್ಮೆಂಟ್ ಬಗ್ಗೆ ಅವರು ಹೇಳಿದ ಮಾತು ಕೇಳಲೇಬೇಕು. ಪ್ಲೇಸ್ಮೆಂಟ್ ಅವಕಾಶಗಳನ್ನ ಎಕ್ಸಾಂಪಲ್ ಸಮೇತ ವಿವರಿಸಿದ್ರು MR ಸೀತಾರಾಮ್. ಪ್ಲೇಸ್ಮೆಂಟ್ಸ್ ಅಂದರೆ ಫೈನಲ್ ಇಯರ್ ಬರೋದ್ರೊಳಗೆ ಒಬ್ಬೊಬ್ಬರ ಹತ್ರ 2 ಲೆಟ್ರ್ ಇದ್ದರೆ ಇನ್ನು ಅದಕ್ಕಿಂತ ಹೆಚ್ಚು ಏನು ಮಾಡ್ತೀರಾ? ಈಗ ನೀವು ಬರುವಾಗ ಯು ಕ್ಯಾನ್ ಸಿ ದೋಸ್ 2-3 ಫ್ಲೆಕ್ಸ್ಗಳು ನೋಡಿ ಹೋಗುವಾಗ ಕೆಲವು ಮಕ್ಕಳಿಗೆ 48 lakhs per year, ಅಂದರೆ ಯಾರ ಕಲ್ಪನೆಯೂ ಇರೋದಿಲ್ಲ. 4th year ಸ್ಟೂಡೆಂಟ್ಗೆ 6ನೇ ಸೆಮೆಸ್ಟ್ರು, 7ನೇ ಸೆಮೆಸ್ಟ್ರು, 8ನೇ ಸೆಮೆಸ್ಟ್ರಲ್ಲಿ ಅವನ ಕೈಲಿ 2 ಕಂಪ್ನಿ 48 ಲಕ್ಷ 50 ಲಕ್ಷ ನಿಮಗೆ ವಾರ್ಷಿಕ ಸಂಬಳ ಅಂತ ಕೊಡೋದು, ಅದು ಒಂದು ಕಾಲ್ಪನಿಕ ಇರ್ತದೆ. ಆದರೆ ಇಲ್ಲಿ ವಾಸ್ತವ. ನಮ್ಮ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 90%ಕ್ಕೂ ಹೆಚ್ಚು, ಅಂದರೆ ರಿಜಿಸ್ಟರ್ ಮಾಡಿರೋರು 90%ರಷ್ಟು ಅವರು ಎಲ್ರಿಗೂ ಸಹ 1, 2, 3 ಆಫರ್ಸ್ ಇರ್ತವೆ. ಯಾವುದೇ ಸಂಸ್ಥೆಯಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿಯಾದ ಒಂದು ಕಂಪ್ನಿಗಳು ಬಂದು ಮಕ್ಕಳನ್ನ ಅವ್ರು ತಗೊಳ್ಳೋದಿಲ್ಲ. ಅದು ನಮ್ಮ ಸಂಸ್ಥೆಯ ಒಂದು ವಿಭಿನ್ನವಾದ, ಕಂಪ್ನಿಗಳು ಅಟ್ರ್ಯಾಕ್ಟ್ ಮಾಡೋದು ಒಂದು ವಿಭಿನ್ನವಾದ ಒಂದು ಗುರುತು ಅಂತ ಹೇಳ್ತೀನಿ.
ಇನ್ನು ನಾವು ಕೇಳಲೇಬೇಕಾಗಿರೋ ಮಾತುಗಳು ಘಟಿಕೋತ್ಸವದಲ್ಲಿ ಪದಕಗಳ ಮೇಲೆ ಪದಕ ಪಡೆದ ವಿದ್ಯಾರ್ಥಿಗಳದ್ದು. ಕಾಲೇಜಿನ ಬಗ್ಗೆ, ಬೋಧನೆಯ ಬಗ್ಗೆ, ಇಂಥ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೊರ ಹೋಗ್ತಿರೋ ವಿಚಾರದ ಬಗ್ಗೆ ಸಂಸ್ಥೆಯ ವಿದ್ಯಾರ್ಥಿಗಳು ಹೇಳಿದ ಹೀಗೆ. ಸೊ ನಂಗೆ ಇವತ್ತು ಗೋಲ್ಡ್ ಮೆಡಲ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಈ ಮೆಡಲ್ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ಮೈ ಟೀಚರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್. So they all supported me to get this medal. So I thank my parents, my teachers and my friends. But when I came to this MS Ramaiah, I felt that this was the college what I was wanted. That too, I am from electrical background. Now whatever the company I have recruited, that is Avin Systems, there also I am giving my best because of the backbone is this college and our teachers and my final year project guide also, who have backed me up for such a long time so that I can improve a lot from this college. First of all, I would like to thank from deep of my heart to the overall the college and the faculties who have maintained very good thing. I was interested in steel industry from before my 12th, so I joined here mechanical because of that interest, and it kind of fired me to strive through, and fortunately I got a good job, and placement also department helped me to get a job in a steel industry. So I'm very much pleased student of Ramaiah. It's a very proud moment for all of us as we are graduating today from one of the premier institutes of Karnataka. With all the blessings of the Almighty, our parents and all our faculty members, I would like to thank the entire institute for allowing us here to have a great experience. ನಾನು ಆರ್ಕಿಟೆಕ್ಚರ್ ಓದಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಕಾಲೇಜ್ಗೆ ಮತ್ತು ಪೇರೆಂಟ್ಸ್ಗೆ, ಸ್ಟಾಫ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ತಿದ್ದೀನಿ. ಇನ್ನು ಅವರೆಲ್ಲ ನಮ್ಮ ಫ್ರೆಂಡ್ಸ್ ಶೇರ್ ಮಾಡಿರೋ ಥರ ನಿಮ್ಮ ಮೇಲೂ ತುಂಬ ಡಿಪೆಂಡ್ ಆಗುತ್ತೆ. ಎಷ್ಟು ನೀವು ಎಫರ್ಟ್ ಹಾಕ್ತೀರಾ, ನಿಮಗೆ ಇಂಟ್ರೆಸ್ಟ್ ಎಷ್ಟಿದೆಯೋ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಹಂಗೆ ಮಾಡಿದ್ರೆ ರಿಸಲ್ಟ್ ಹಂಗೆ ಬರುತ್ತೆ. ನನಗೆ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಎಲ್ಲರಿಗೆ ತುಂಬ ಥ್ಯಾಂಕ್ ಯು. ನಾನು ಮೇನಾಗಿ ನನ್ನ ಪೇರೆಂಟ್ಸ್ ಮತ್ತು ನನ್ನ ಪ್ರೊಫೆಸರ್ಸ್ ಮತ್ತು ನನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ವಿತೌಟ್ ದೆಮ್ ಇಟ್ ವುಡ್ ಹ್ಯಾವ್ ಬೀನ್ ಮಚ್ ಮೋರ್ ಡಿಫಿಕಲ್ಟ್ ಟು be at this position. So I thank everyone. And I am so grateful for this institution. It gives you so many immense opportunity. It basically widens your horizon, and I'm very grateful for that. Also, I would like to dedicate this medal to my parents, especially my mother. It was a long time dream to see me graduate. ಒಟ್ನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಗಣ್ಯರ ಅರ್ಥಗರ್ಭಿತ ಮಾತುಗಳ ಜೊತೆಗೆ ಎಂಎಸ್ ರಾಮಯ್ಯ ಆವರಣದಲ್ಲಿ ಘಟಿಕೋತ್ಸವ ಕಾರ್ಯಕ್ರಮ ನಡೆದಿದೆ. ವಿದ್ಯಾರ್ಥಿಗಳು ಭದ್ರ ಬುನಾದಿಯೊಂದಿಗೆ ಹೊಸ ಭವಿಷ್ಯದತ್ತ ಹೆಜ್ಜೆ ಹಾಕಲು ಸಿದ್ಧರಾಗಿದ್ದಾರೆ. ನೋಡಿದ್ರಲ್ಲ, ಇದು ಎಂಎಸ್ ರಾಮಯ್ಯ ಸಂಸ್ಥೆಯ ಆವರಣದಲ್ಲಿ ಘಟಿಕೋತ್ಸವದ ಸಂಭ್ರಮದ ಝಲಕ್. ಇಲ್ಲಿ ಹೊಸ ಬದುಕು ರೂಪಿಸಿಕೊಳ್ತಾ ಇರುವ ವಿದ್ಯಾರ್ಥಿಗಳಲ್ಲಿ ಖುಷಿ ಇತ್ತು. ಅದರ ಜೊತೆಗೆ ವಿದ್ಯಾರ್ಥಿ ಜೀವನಕ್ಕೆ ಗುಡ್ ಬೈ ಹೇಳ್ತಾ ಇರುವ ಮನಸ್ಸುಗಳ ಬೇಸರವೂ ಕೊಂಚ ಕಾಣಿಸ್ತು. ಏನೇ ಆಗ್ಲಿ, ಒಂದು ಮುಕ್ತಾಯ ಇನ್ನೊಂದರ ಆರಂಭ. ಕಲಿಕೆ ಅನವರತ ಅನಂತ ಅಂತ ಹೇಳ್ತಾ ವಿದ್ಯಾಲಯದಿಂದ ಪದವಿ ಪಡೆದು ಹೊರಹೊಮ್ತಾ ಇರುವ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.